ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ವೈದ್ಯರ ಬೃಹತ್ ಟೀಮ್ ಬಂದಿದೆ. ನಮ್ಮ ಎಲ್ಲ ಪ್ರಶಸ್ತಿ ಪುರಸ್ಕೃತರು, ಜಿಲ್ಲಾಧ್ಯಕ್ಷರು ಅದರ ಸೇವೆಯನ್ನು ಕೂಡ ಪಡ್ಕೋಬೇಕು. ಇನ್ನೂ ಹೇಳ್ತೀನಿ, ಜಿಲ್ಲಾಧ್ಯಕ್ಷರುಗಳಿಗೆ ಯಾರು ಪ್ರಶಸ್ತಿ ಪುರಸ್ಕೃತರು ಬಂದಂತೆ ಅವ್ರನ್ನ ಕಳಿಸ್ಕೊಡಿ, ಅವಾಗ ಆ ಜಿಲ್ಲಾಧ್ಯಕ್ಷರು ಹಿಂದೆ ಬನ್ನಿ. ಈಗ ನಾನು ಹೇಳಿಕೊಡ್ತಿರೋದು, ನಮ್ಮ ಪರಿಷತ್ತಿಗೆ ಒಂದು ಗಾಡಿ ಬರಲಿಕ್ಕೆ ಪ್ರಥಮವಾಗಿ ಮನಸ್ಸು ಮಾಡಿದ್ದು ನಮ್ಮ AS ಕಿರಣ್ ಕುಮಾರ್ ಸರ್. ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸೋಣ. ರಾಜ್ಯದ ಮೂಲೆಗಳಲ್ಲಿ ನಾವು ರಾಜ್ಯದ ಜಿಲ್ಲಾಧ್ಯಕ್ಷರಾಗಿರ್ಬೋದು ಅಥವಾ ಎಲ್ಲ ಪದಾಧಿಕಾರಿಗಳು ನಾವು ಓಡಾಡಲಿಕ್ಕೆ ಉತ್ತಮ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕ ಚಿಂತನೆಯನ್ನು ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ. ನಂಬರ್ 1 ಕೊಡಿ, ಪ್ಲೀಸ್ ಕೊಡಿ. ಆ ನಂಬರ್ ಮಹಾದೇವ ಸ್ವಾಮಿ ಚೇರ್ ನಂಬರ್ 10 ಮಹಾದೇವ ಸ್ವಾಮಿ ಅವರು ಚೇರ್ 10 ಇರಬೇಕು. ಕೂಡಿ ಬನ್ನಿ. ಡಾಕ್ಟರ್ ಗಂಗಾಧರಪ್ಪನವರು, ಡಾಕ್ಟರ್ ಗಂಗಾಧರ ಎಸ್ ಸರ್ ಡನ್ ಸರ್. ಓಕೆ. डॉक्टर राजेश किशन राव, एसपी शेखर, आधार कार्ड ಇದೆಯಾ? ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಕಾರಣ ಏನಂದ್ರೆ, ಪ್ರತಿ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ಈಗ ಸೂಲೆಬೆಲೆ ಅನ್ನೋ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗಲೂ ಕೂಡ ತಾವೆಲ್ಲರೂ ಕೂಡ ಇಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಿಲ್ಲ. ನಮ್ಮ ಪರಿಷತ್ ವತಿಯಿಂದ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದ್ದೇನೆ. ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತವಾಗಿ ನಮ್ಮ ಕರ್ನಾಟಕದ ವಿವಿಧ ಕ್ಷೇತ್ರದಲ್ಲಿ ಎಲೆಮರೆ ಕಾಯಿಯಂತೆ ಸೇವೆಯನ್ನು ಸಲ್ಲಿಸಿದಂಥ ವಿಶೇಷ ಸೇವಾ ಸಾಧಕರನ್ನು ಗುರುತಿಸಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ
ಸೇವಾ ಸಾಧಕರನ್ನು ಗುರುತಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಗೌರವಪೂರ್ವಕವಾಗಿ ಅವರನ್ನು ನಾವೆಲ್ಲರೂ ಕೂಡ ಪರಿಷತ್ತಿನ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇದು ತಮ್ಮ ಕಾಯಕಕ್ಕೆ, ತಮ್ಮ ವ್ಯಕ್ತಿತ್ವಕ್ಕೆ ನಾವೆಲ್ಲರೂ ಕೂಡ ಸಲ್ಲಿಸುವಂಥ ಒಂದು ಗೌರವ ಅಂತ ಭಾವಿಸ್ತಾ, ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಇಷ್ಟು ಹಗಲಿರಲಿದೆ ಬಹುಶಃ 24x7 ಅನ್ನೋ ಪದದ ಅರ್ಥ ಯಾರಾದರೂ ಇದ್ರೆ ಅದು ಡಾಕ್ಟರ್ ಹುಲಿಕಲ್ ನಟರಾಜ್ ಸರ್ ಅಂತ ಅವ್ರಿಗೆ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಜನಮಾನಸದಲ್ಲಿ ಪ್ರತಿಯೊಬ್ಬರ ಮನಕ್ಕೆ ಒಂದು ವೈಚಾರಿಕ ಪ್ರಜ್ಞೆಯನ್ನು ತಲುಪಿಸಬೇಕನ್ನುವಂಥ ಮಹದಾಶೆಯಿಂದ ಅವರ ಹಳ್ಳಿಯಿಂದ ಇವತ್ತು ದಿಲ್ಲಿವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂಥದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥದ್ದು. ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಳ್ಬೇಕಂತ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮಾನ್ಯ ಹುಲಿಕಲ್ ನಟರಾಜ್ ಸರ್ ಅವರಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟಕರು ಬಹುಶಃ ತಾವೆಲ್ಲರೂ ಕೂಡ ಕೇಳಿದ್ರಿ, ನಮ್ಮ ಪರಿಷತ್ತು ಇಷ್ಟು ಮಟ್ಟದಲ್ಲಿ ಬೆಳಿಬೇಕಂದ್ರೆ ಅವರು ಆ ಪರಿಷತ್ತಿನ ಮಹಾಪೋಷಕರು ಕೂಡ ಆಗಿದ್ದಾರೆ. ಜೊತೆಗೆ ಇಸ್ರೋದ, ಭಾರತ ಸರ್ಕಾರದ ಇಸ್ರೋದ ಮಾಜಿ ಅಧ್ಯಕ್ಷರಾಗಿ ನಮ್ಮ ಪರಿಷತ್ತಿಗೆ ಬಹಳಷ್ಟು ರೀತಿಯೊಳಗ ಸಹಾಯ ಸಹಕಾರವನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಎಸ್ ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನಾ ಒಂದು ಸ್ಥಾನವನ್ನು ವಹಿಸಿಕೊಳ್ಬೇಕಂತ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ನಮ್ಮ ಪರಿಷತ್ತಿನ ಒಂದು ಬೆನ್ನೆಲುಬು ಅಂದ್ರೆ ತಪ್ಪಾಗಲಿಕ್ಕಿಲ್ಲ, ಡಾಕ್ಟರ್ ಅಂಜನಪ್ಪ ಸರ್ ಅವರು ಇವತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಕಾಯಕದ ಜೊತೆಗೆ ಬಾಂಧವ್ಯದ ಸೆಲೆ ಏನನ್ನುವಂತ ಹಲವಾರು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಅವರನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಸ್ಥಾನವನ್ನು ವಹಿಸಿಕೊಳ್ಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ರಾಜ್ಯ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಜಿಲ್ಲಾ ಅಧ್ಯಕ್ಷರುಗಳಿಗೆ, ವಿಶೇಷವಾಗಿ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಪ್ರಶಸ್ತಿ ಪುರಸ್ಕೃತರು ತಮ್ಮೆಲ್ಲರೂ ನಮ್ಮ ಎಲ್ಲ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಪರಿಷತ್ ವತಿಯಿಂದ ತಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಬಹುಶಃ ಆದ್ಮೇಲೆ ತಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಕಾರ್ಮಿಕ ದಿನಾಚರಣೆ ಅನ್ನುವಂಥ ಮಹತ್ವ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೆ ವಿಶೇಷವಾಗಿ ಕಾಯಕ ಅನ್ನುವಂಥ ಮಹತ್ವವನ್ನು ಅರಿತು ತನ್ನ ದುಡಿಮೆಯ ಫಲವನ್ನ ತನ್ನ ಸ್ವಾರ್ಥಕ್ಕೆ ಬಳಸದೆ, ಜೊತೆಗೆ ಒಂದಿಷ್ಟಾದ್ರೂ ಕೂಡ ಸಮಾಜಮುಖಿ ಕಾರ್ಯಕ್ಕೆ, ಲೋಕ ಸಂಚಾರಕ್ಕೆ ಬಳಸಿದೆ, ಅದು ನಿಜವಾದ ದುಡಿಮೆ ಹೋಗಿ ಕಾಯಕ ಆಗುತ್ತೆ ಅನ್ನುವಂಥ ತತ್ವವನ್ನ ಸಾರುವಂಥ ವಿಶೇಷವಾದ ಕಾರ್ಯಕ್ರಮ. ಇಂತಹ ಅಪರೂಪದ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನಮ್ಮ ಸೂಲಿಬೇಲಿಯ ಸಹೋದರಿಯರಾಗಿರುವಂಥ ಶ್ರೀಮತಿ ರಾಜೇಶ್ವರಿ ಅವರ ತಂಡದಿಂದ ಜೋಗದ ಸಿರಿ ಬೆಳಕಿನಲ್ಲಿ ಎನ್ನುವಂಥ ಅಪರೂಪದ ಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ನಿತ್ಯ ಹರಿಸ್ಮರಣದ ತೇಜಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಪ್ರಾರ್ಥನೆಯನ್ನು ನೆರವೇರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ಬಂದು ನಿಂತರೂ ಹಂಗು ಮರೆಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಅನ್ನುವಂತಹ ಐದಕ್ಕಿ ಮಾರಾಯಣವರ ಒಂದು ವಚನವನ್ನು ಈ ಕ್ಷಣದಲ್ಲಿ ನೆನಪಾಡಿಕೊಳ್ಳುತ್ತಾ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ ಈ ಒಂದು ಪರಿಷತ್ತಿನ ಮೂಲಕ ಪ್ರತಿ ವರ್ಷ ಹಮ್ಮಿಕೊಳ್ಳಿರುವಂತಹ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮೇ 1 ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಇದನ್ನು ನಾವು ಇವತ್ತು ಸೂಲಿಬೆಲೆಯ ಒಂದು ಗ್ರಾಮಾಂತರ ಹಳ್ಳಿಯಲ್ಲಿ ಇಟ್ಟುಕೊಂಡಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಮಾಜಿ ಇಸ್ರೋದ ಅಧ್ಯಕ್ಷರು ಆಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಮಹಾಪೋಷಕರು ಆಗಿರುವಂತಹ ಡಾಕ್ಟರ್ ಕಿರಣ್ ಕುಮಾರ್ ಸರ್ ಅವರನ್ನು ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಪುಷ್ಪಾರ್ಪಣೆಯನ್ನು ನೀಡಬೇಕಂತೇಳಿ ನಮ್ಮ ಪರಿಷತ್ತಿನ ಮೂಲಕ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಬಾಂಧವ್ಯ ಸೆಲೆಯ ರೂವಾರಿಗಳು ಆದಂತಹ ನಮ್ಮೆಲ್ಲರ ಹಿತೈಷಿಗಳು ಆದಂತಹ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಗೌರವ ಅಧ್ಯಕ್ಷರು ಆದಂತಹ ಡಾಕ್ಟರ್ ಆಂಜನಪ್ಪ ಸರ್, ರಾಜ್ಯ ವಕೀಲರ ನಿರ್ದೇಶಕರು, ಅವರನ್ನು ಕೂಡ ನಮ್ಮ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ನಟರಾಜ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಕಿರಣ್ ಕುಮಾರ್ ಎಸ್ ಅವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು,
ದೀಪವನ್ನ ಬೆಳಗೋದ್ರ ಮೂಲಕ ಕಾಯಕ ಇಡೀ ಒಂದು ಸಮಾಜಕ್ಕೆ ಮಹಾ ಬೆಳಕನ್ನ ಕೊಡಲೇ ಇರುವಂತಹ ಸದಾಶಯದ ಮೂಲಕ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಎದ್ದು ನಿಲ್ಲೋದ್ರ ಮೂಲಕ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಬೆರಗನ್ನ ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೇನೆ. ಶ್ರಮದ ಮಹತ್ವವನ್ನ ಕಾಯಕದ ಮಹತ್ವವನ್ನ ಇಡೀ ವಿಶ್ವಕ್ಕೆ ಸಾರಿರುವಂತ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿರುವಂತಹ ವಿಶ್ವಗುರು ಬಸವಣ್ಣನವರ ಒಂದು ಭಾವಚಿತ್ರಕ್ಕೆ ಪುಷ್ಪವನ್ನ ಸಲ್ಲಿಸುವುದರ ಮೂಲಕ ಇವತ್ತಿನ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಸಮಾನತೆ ಕಾಯಕದಲ್ಲಿ ಮೇಲು ಕೀಳು ಎನ್ನುವುದಿಲ್ಲ, ಎಲ್ಲ ಕಾಯಕವೂ ಕೂಡ ಸಮಾನ ಅನ್ನುವಂತಹ ಸಮಾನತೆಯ ಸಂದೇಶವನ್ನ ಇಡೀ ವಿಶ್ವಕ್ಕೆ ಸಾರಿರುವಂತಹ ಬಸವಣ್ಣನವರನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇವತ್ತಿನ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ನಾವು ವಿಶ್ವಗುರು ಬಸವಣ್ಣನವರ ಒಂದು ಸ್ಮರಣೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸದಾ ತಮ್ಮ ತನು ಮನ ಧನದಿಂದ ಕಾರ್ಯವನ್ನು ನಿರ್ವಹಿಸುವಂತವರು ಡಾಕ್ಟರ್ ಅಂಜನಪ್ಪ ಸರ್ ಅವರು ಬಾಂಧವ್ಯದ ಸೆಲೆಯಾಗಿ ನಮ್ಮ ಪರಿಷತ್ತಿನ ಜೊತೆಯಾಗಿರುವ ಶುಭ ಮುಂಜಾನೆಯ ಕಾರ್ಯಕ್ರಮ ಇನ್ನೇನು ಶುಭ ಮಧ್ಯಾಹ್ನಕ್ಕೆ ಮುಕ್ತಾ ಇದೆ. ಸುಡು ಬಿಸಿಲು ಅಂತ ಯಾರು ಹೆದರ್ಕೋಬೇಡಿ. ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ವಿಜ್ಞಾನ ಪರಿಷತ್ತು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತಾವೆಲ್ಲರೂ ಕೂಡ ಹೆಮ್ಮೆಯಿಂದ ಚಪ್ಪಾಳೆ ಹೊಡೆದು ಸೂಚಿಸಬೇಕು. ನಮ್ಮ ಈ ಸಂಸ್ಥೆಗೆ ಅದ್ಭುತ ವಿಜ್ಞಾನಿಗಳಿದ್ದಾರೆ. ನೀವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವನೆಯಿಂದ ಇಲ್ಲಿಗೆ ಬಂದು ನನಗೆ ಭಾಳ ಖುಷಿಯಾಗೋದು ಅಂದರೆ ಬಾಂಧವ್ಯ ಸೆಲೆ ಅಂತ ಅದ್ಭುತ ಪದ ಇದು. ನನಗೆ ಭಾಳ ಎಲ್ಲೋದ್ರೂ ಕೂಡ ಡಾಕ್ಟರ್ ಅಂಜನಪ್ಪ ಅನ್ನೋರು ಬಾಂಧವ್ಯದ ಸೆಲೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಕಾರ್ಯಕ್ರಮ, ಈ ಊರು, ಉಮೇಶ್ ದಂಪತಿಗಳು, ಅವರ ಸ್ನೇಹಿತರು ಅವ್ರನ್ನ ಮೆಚ್ಚಬೇಕು ನಿಜವಾಗ್ಲೂ. ಈ ಕಾರ್ಮಿಕ ದಿನಾಚರಣೆಯಂದು ಇಂಥ ಅದ್ಭುತ ಕಾರ್ಯಕ್ರಮ ನಡೀಲಿಕ್ಕೆ ಇದು ಸೂಕ್ತವಾದ ಸ್ಥಳ, ಸೂಕ್ತವಾದ ಜಾಗ. ನಮಗೆ ಉಮೇಶ್ ಅಂತೂ 15 ದಿನಕ್ಕೆ ಮೊದಲೇ ಹೇಳಿರ್ತಾರೆ, ಸರ್ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ನೀವು ಮಿಸ್ ಮಾಡೋದಿಲ್ಲ ಅಂತ. ವೇದಿಕೆ ಮೇಲೆ ತುಂಬ ಜನ ಗಣ್ಯರು ಕುಳಿತಿದ್ದಾರೆ, ಇನ್ಕ್ಲೂಡಿಂಗ್ ನನ್ನ ವೈದ್ಯರು ಕೂಡ, ವೈದ್ಯ ಮಿತ್ರರು. ಭಾಳ ಖುಷಿ ಅನಿಸಿದ್ದು ಅಂದರೆ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಫೀಸರ್ಸ್ ರಕ್ತದಾನ ಮಾಡ್ತಾ ಇದ್ದಾರೆ. ಒಬ್ಬ ವೈದ್ಯನಾಗಿ ನನಗೆ ಹೆಮ್ಮೆ ಅನ್ಸೋದು ಅಂದರೆ ದಾನಗಳಲ್ಲೇ ಅತ್ಯಂತ ಶ್ರೇಷ್ಠ ದಾನ ರಕ್ತದಾನ, ಅಂಗಾಂಗ ದಾನ. ಇವಾಗ ನನಗೆ ಭಾಳ ಖುಷಿ ಅನಿಸಿದ್ದು ಅಂದರೆ ಒಂದು ಸರ್ಜನ್ಸ್ ಟೀಮು ತಮ್ಮ ದೇಹವನ್ನೇ ದಾನ ಮಾಡಲಿಕ್ಕೆ ಬಾಗಲಕೋಟೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿನ ಎಲ್ಲ ಹಿರಿಯ ವೈದ್ಯರು, ಸರ್ಜನ್ಗಳು ಸೇರಿ ನಾವೆಲ್ಲರೂ ಕೂಡ ಪ್ಲೇಟ್ ಮಾಡೋಣ, ನಮ್ಮ ದೇಹವನ್ನು ದಾನ ಮಾಡೋಣ. ಇದು ನೋಡಿ ವಿಜ್ಞಾನಕ್ಕೆ ತೋರಿಸುವಂಥ ಗೌರವ. ಇವತ್ತು ಪ್ರತಿ ಡಿಸ್ಟ್ರಿಕ್ಟ್ ನಮ್ಮ ಉಡುಕಲ್ ನಟರಾಜವರ ಒಂದು ಅದ್ಭುತ ಸಾಧನೆ ಅಂದರೆ ಸಮಯಕ್ಕೆ ಸರಿಯಾಗಿ ಅವರವರ ವ್ಯವಸ್ಥೆ ನೋಡಬೇಕು. ತಾನೇ ಮೈಕ್ ಹಿಡ್ಕೊಂಡು ನಿಂತ್ಕೋತಾರೆ, ಕರೆಕ್ಟಾಗಿ ಅರೇಂಜ್ ಮಾಡ್ತಾರೆ. ಇವತ್ತು ಎಲ್ಲ ಡಿಸ್ಟ್ರಿಕ್ಟ್ನಿಂದ ಕಾಯಕ ಯೋಗಿಗಳು ಪ್ರಶಸ್ತಿ ಪುರಸ್ಕೃತರು. ಅದರೊಳಗಾಗಿ ನಮ್ಮೂರಿನ ನಮ್ಮ ಕೆಂಪಣ್ಣವ್ರು ಇಲ್ಲಿ ಕೂತಿದ್ದಾರೆ. ಕೆಂಪಣ್ಣವ್ರನ್ನ ಯಾಕೆ ನಿಂತ್ಕೊಂಡೆ ಅಂದರೆ, ಅಮ್ಮ ನೀವೆಲ್ಲ ನೋಡ್ತಾ ಇದ್ದೀರಿ, ಯಾರೋ ಡಾಕ್ಟ್ರು ಬೆಳ್ಳಗೆ ಸೂಟ್ ಹಾಕ್ಕೊಂಡು ಇಲ್ಲಿ ನಿಂತಿದ್ದಾನೆ ಅಂತ.
ನಾನು ಚಿಕ್ಕ ಹುಡುಗನಾಗೆ ಅವ್ರ ಮನೆ ಮುಂದೆನೆ ಟೊಮೊಟೊ ಮಂಗ್ರಿ ಹೊತ್ಕೊಂಡು ಹೋಗ್ತೀನಿ. ನಮ್ಮೂರಿನ ಮಧ್ಯೆ ದೊಡ್ಡಬಳ್ಳಾಪುರಕ್ಕೂ ಮಧ್ಯೆ ಅವ್ರ ಊರು. ಹೋದ ದಾರಿ ಒಳಗೆ ಟೊಮೊಟೊ ಮಂಗ್ರಿ ಭಾಳ ಆದರೆ ಅಲ್ಲಿ ಇಳಿಸ್ಬಿಟ್ಟು ಬೆಲ್ಲ ನೀರು ಕೊಡೋರು ಮನೆಯವರು. ಇದನ್ನೆಲ್ಲವನ್ನು ನೆನೆಸ್ಕೊಳ್ಳಿಕ್ಕೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಗಳು ನನಗೆ ಭಾಳ ಹೆಮ್ಮೆ ಅನ್ಸೋದಂದ್ರೆ ಇಂಥ ಕಾರ್ಯಕ್ರಮಗಳು ಆಗಿದ್ದಾಗೆ ನಡೀಬೇಕು. ಬಸವಣ್ಣನವರ ಫೋಟೋ ನೋಡಿದಾಗೆ ನನಗೆ ಬಸವಣ್ಣನವರು ಎಂಥ ಸ್ಫೂರ್ತಿದಾಯಕರು ಅಂದರೆ ನಾವು ಅವ್ರು ನೋಡಿಲ್ಲ. ಬಟ್ ನನಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾನು ಪ್ರೈಮರಿ ಸ್ಕೂಲ್ ಹೋದವಾಗ ನಮ್ಮ ಪುಸ್ತಕದಲ್ಲಿ ಬಸವಣ್ಣವ್ರ ಫೋಟೋ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್, ಅವಾಗೆಲ್ಲ ಕಲರ್ ಫೋಟೋ ಇರಲಿಲ್ಲ. ನನಗೆ ಅದೇನು ನನ್ನ ತಂದೆ ತಾಯಿಗೆ ನಾನು ಮಧ್ಯದ ಮಗ, 4ನೇ ಮಗ, ಪ್ರೀತಿಯ ಆಂಜನೇಯ. ಆ ಬಸವಣ್ಣನ ನೋಡಿದಾಗೆಲ್ಲ ನನಗೆ ನಾನು ಬಸವಣ್ಣವ್ರ ಥರ ಕಾಣಬೇಕಲ್ಲ ಅಂತ ಮನೆಗೆ ಸೋಪಿರ್ತಿರ್ಲಿಲ್ಲ ಮಕ ತೊಳ್ಕೊಳ್ಳಿಕ್ಕೆ. ಹಳ್ಳಿಗಳಲ್ಲಿ ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸಕ್ಕೆ ಮಾತ್ರ ಒಂದು ಬೇಬಿ ಸೋಪ್ ಇಟ್ಟಿರೋರು. ನಾವು ಅವ್ರಿಗೆ ಕಾಣದಾಗ ಗಿಲ್ಕೊಂಡು ಎಲ್ಲ ಒಂದು ಇಟ್ಟು ನಾನು ಅದನ್ನ ಹಾಕೊಂಡು ಮಗ ತೊಳ್ಕೊಂಡು ಬೆಳ್ಳಗೆ ಕಂಡಾಗೆ ಕರೆಂಟ್ ಇಲ್ಲ ಪರವಾಗಿಲ್ಲ, ಮೇಸ್ಟ್ರು ಇದ್ದೀನಿ, ಜೋರಾಗಿ ಮಾತಾಡ್ತೀನಿ. ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ. ಉಗಾದಿ ಹಬ್ಬಕ್ಕೆ ನಮ್ಮ ಕಡೆ ಸುಣ್ಣ ಹೊಡಿಯೋರು ಮನೆಗೆ. ಪೌಡ್ರ್ ಇರ್ತಿರಲ್ಲ, ಮೆಲ್ಲಗಾಗಿ ಒರೆಸ್ಕೊಂಡು ಮಕ್ಕಳಿಗೆ ಹಾಕೊಂಡು ಆ ಮುರಿದೋಗಿದ ಕರಡಿಯಲ್ಲಿ ನೋಡ್ಕೊಂಡು ಬಸವಣ್ಣನ ಥರ ಕಾಣ್ತೀನಲ್ಲ ಅನ್ಸು. ಇದು ನನ್ನ ಮನದಾಳದ ಮಾತು. ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. ಇವತ್ತು ಅಂಥ ಪುಣ್ಯಾತ್ಮರಿಗೆ ಹೂವಾರ್ಚನೆ ಮಾಡುವಂಥ ಸೌಭಾಗ್ಯ ನಂದು. ಕಾಯಕವೇ ಕೈಲಾಸ. ನನಗೆ 71 ವರ್ಷ. ನನಗೆ ಆಶ್ಚರ್ಯ ಆಯಿತು. ಕಿರಣ್ ಕುಮಾರ್ ಸಾಹೇಬ್ರನ್ನ ಮೆಲ್ಲ ಕೇಳಿದೆ, ಹೆಣ್ಮಕ್ಳ ಆಯ್ಸ್ ಕೇಳಬಾರ್ದಂತೆ, ಗಂಡು ಮಕ್ಕಳನ್ನ ಕೇಳ್ಬೋದು. ಕಿರಣ್ ಕುಮಾರ್ ಸರ್ ನಿಮ್ಮ ವಯಸ್ಸು ಎಷ್ಟು? 74 ವಯಸ್ಸು ಅಂದರು. ಎಷ್ಟು ಆರೋಗ್ಯವಾಗಿದ್ದಾರೆ. ವಯಸ್ಸು ಭಾಳ ಇಂಪಾರ್ಟೆಂಟು. ಬಟ್ ನನಗೆ ಬಸವಣ್ಣವರ ಮಾತು ಎಷ್ಟು ಅದ್ಭುತ ಅಂದರೆ, ಕಾಯಕವೇ ಕೈಲಾಸ ಯಾವ ಸಮಯದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಇಫ್ ಯು ಎಂಜಾಯ್ ಯುವರ್ ವರ್ಕ್ ಯು ನೀಡ್ ನಾಟ್ ವರ್ಕ್ ಎವರಿ ಡೇ ಅಂತ. ಅಂದರೆ ನಿಮ್ಮ ಕೆಲಸವನ್ನು ನೀವು ಸಂತೃಪ್ತಿಯಿಂದ ಖುಷಿಯಿಂದ ಮಾಡಿದರೆ ನಿಮ್ಗೆ ಅವತ್ತಿನ ದಿನದ ಕೆಲಸನೇ ಇಲ್ಲ. ನಾನು ಇವತ್ತು ಕೂಡ 21 ಗಂಟೆ ಕೆಲಸ ಮಾಡುವ ಆ ಅದ್ಭುತ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಅದಕ್ಕೆ ಬಸವಣ್ಣನವರ ಆ ಖುಷಿ ನನಗೆ, ಆ ಕಾಯಕ. ಅವೆಲ್ಲ ಯಾರು ಹೇಳಿದ್ರು 24 ಗಂಟೆ ವರ್ಕ್ ಮಾಡುವಂಥ ಉಲ್ಕಾಲ್ ನಟರಾಜ್ ಬಗ್ಗೆ ನಮ್ಮ ಸ್ವಾಗತ ಭಾಷಣ ಮಾಡಿದಂಥ ಮೇಡಮ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಅದು ಸತ್ಯ. ಇಂಥ ಪುಣ್ಯಾತ್ಮರ ಫೋಟೋಗೆ ನಾವು ಹಾಕಿದಾಗ ನಮ್ಮೆಲ್ಲರಿಗೂ ಆ ಶಕ್ತಿ ಬರಲಿ ಅನ್ನೋದೇ ಒಂದು ಆಸೆ. ತುಂಬ ಸಮಯ ಮಾಡಿಕೊಳ್ಳೋದು ಬೇಡ. ಆದರೆ ವಿಜ್ಞಾನ ಯಾಕೆ ನನಗೆ ಭಾಳ ಇಂಪಾರ್ಟೆಂಟ್ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಮೊನ್ನೆ ಒಬ್ಬ ಈ ವೈದ್ಯಕೀಯ ವಿಚಾರಗಳನ್ನ ಅವೈಜ್ಞಾನಿಕವಾಗಿ ಮಾತನಾಡಿದರೆ ನಿಮಗೆ ಹೇಗೆ ಗೊಂದಲ ಆಗುತ್ತೆ ಅನ್ನೋದಕ್ಕೆ ಒಬ್ಬ ಕುರುಡು ಸ್ವಾಮೀಜಿ, ನೀವೆಲ್ಲ ನೋಡಿರ್ತೀರ ವಾಟ್ಸಪ್ ಗ್ರೂಪ್ನಲ್ಲಿ. ನೀವು ರಾತ್ರಿ ಹೊತ್ತು ಊಟ ಮಾಡ್ತೀರಾ, ಮದುವೆ ಮನೆಯಲ್ಲಿ ಮಧ್ಯಾಹ್ನದ ಊಟ ಮಾಡ್ತೀರಾ, ಊಟ ಆದ್ಮೇಲೆ ಬಾಳೆಹಣ್ಣು ಇಟ್ಟಿರ್ತಾರೆ. ದಯವಿಟ್ಟು ಬಾಳೆಹಣ್ಣು ತಿನ್ಬೇಡಿ. ಅವ್ರು ವೈದ್ಯರಲ್ಲ, ಅವ್ರ ಮಾತಿನಲ್ಲೇ ನಿಮ್ಗೆ ಹೇಳ್ತೀನಿ ಏನು ಹೇಳಿದ್ರು ಅಂತ. ನೋಡಿ, ಬಾಳೆಹಣ್ಣು ತಿಂದ್ರೆ ಅದು ಹೊಟ್ಟೆ ಒಳಗೆ ಕೇಳುತ್ತಂತೆ, ಜಾಗಗಳು ಅಂತ. ನೀವು ಮೊದಲೇ ತಿಂದಿರ್ತೀರಲ್ಲ ಒಬ್ಬಟ್ಟು, ಚಿತ್ರಾನ್ನ, ಅವ್ಯಾವ ಜಾಗ ಬಿಡೋದಂತೆ. ಬಾಳೆಹಣ್ಣು ನಿಮ್ಮ ಹೊಟ್ಟೆಯಲ್ಲಿ ಹೊಳ್ಕೊಂಡ್ಬಿಡುತ್ತಂತೆ, ನಿಮಗೆ ಪೈಲ್ಸ್ ಬರುತ್ತಂತೆ. ಡಾಕ್ಟರ್ಗಳಿಗೆ ಅದು ಖುಷಿ ಆಗುತ್ತಂತೆ. ನೋಡಿ, ಒಬ್ಬ ಸ್ವಾಮೀಜಿಯ ಕಾವಿಗೆ ನಾವು ನಮಸ್ಕಾರ ಮಾಡೋಣ. ಜನಗಳಿಗೆ ತಪ್ಪು ಸಂದೇಶ ಕೊಡಬಾರ್ದು. ನಾನು ಅವರಿಗೆ ಕಾಂಟ್ರಡಿಕ್ಟ್ ಮಾಡಿದೆ. ದಯವಿಟ್ಟು ನೀವು ವೈದ್ಯರಲ್ಲ, ಈ ರೀತಿ ಗೊಂದಲ ಮಾಡಿ. ಯಾಕಂದ್ರೆ ಪೈಲ್ಸ್ ಬಗ್ಗೆ ನಿಮ್ಗೆ ಏನೂ ಅರಿವಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್. ಕಾರ್ಡಿಯೋ ಥೊರಾಸಿಕ್ ಸರ್ಜನ್ ಇದ್ದಾರೆ, ಇಲ್ಲೂ ನಮ್ಮ ವೈದ್ಯರಿದ್ದಾರೆ. ಆದರೆ ಇಡೀ ಕರ್ನಾಟಕದಲ್ಲಿ ಸೆಲ್ಫ್ ಡಿಕ್ಲೇರ್ ಕುಂಡಿ ಡಾಕ್ಟರ್ ಅಂದರೆ ನಾನೇ. ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂತಿನ ಪಾಠ. ನಿಮ್ಮ ಪೈಲ್ಸ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ, ದಯವಿಟ್ಟು ಅವ್ರು ಮಾತಾಡಬೇಡಿ. ಇದು ತಪ್ಪು ಸಂದೇಶ ಹೋಗುತ್ತೆ. ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಈಚೆಗೆ ಇನ್ನೊಂದು ಏನಾಗ್ಬಿಟ್ಟಿದೆ, ವಿಜ್ಞಾನ ಮಾತಾಡ್ತೀನಿ ಅಂತ ತಪ್ಪು ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ಅದನ್ನು ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ನನ್ನ ವೇದಿಕೆ. ದಯವಿಟ್ಟು ವಿಜ್ಞಾನವನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಸ್ವತಃ ವಿಜ್ಞಾನ 40 ವರ್ಷ ಅಹಮದಾಬಾದ್ನಲ್ಲಿ ಇದ್ರು, ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಸಂಸ್ಥೆಗೆ ಒಂದು ಆಧಾರವಾಗಿರ್ತಂಥ ಕಿರಣ್ ಕುಮಾರ್ ಸಾರ್ ಕೇಳಿಸ್ಕೊಳ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ವಿಜ್ಞಾನವನ್ನು, ಅದರೊಳಗಾಗಿ ಆರೋಗ್ಯದ ಬಗ್ಗೆ ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್ ಒಂದು ದಿನಕ್ಕೆ 71 ಲಕ್ಷ ಕೋಳಿ ಮೊಟ್ಟೆಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಮಕ್ಕಳು ತಿಂತಾ ಇಲ್ಲ.
ಅದಕ್ಕೆ ನಮಗೆ ಸರ್ಕಾರ ಒಂದು ಮನವಿ ಮಾಡುತ್ತೆ, ಡಾಕ್ಟ್ರೆ ನಿಮ್ಮ ಯೂಟ್ಯೂಬ್ಗಳು ಬಹಳ ಪಾಪ್ಯುಲರ್ ಇದ್ದಾವೆ, ದಯವಿಟ್ಟು ಈ ಕೋಳಿ ಮೊಟ್ಟೆಯನ್ನು ಜನಗಳು ತಿನ್ನಂಗೆ ಮಾಡಿ ಅಂತ. ನಾನು ಒಬ್ಬ ವಿಜ್ಞಾನಿ, ಶಿವಮೊಗ್ಗದಿಂದ ವೆಟರ್ನರಿ ಫಿಸಿಷಿಯನ್, ಇಬ್ಬರು ಮೊಟ್ಟೆ ಬಗ್ಗೆ ಸ್ಟಡಿ ಮಾಡಿ ಲಾಟ್ ಆಫ್ ಇನ್ಫಾರ್ಮೇಶನ್ ಕೊಟ್ಟೆ. ಅದು ಸಂಕ್ಷಿಪ್ತವಾಗಿ ಎರಡು ಮಾತು ಹೇಳ್ತೀನಿ ನಿಮಗೆ. ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ. ಡಾಕ್ಟ್ರೆ ನಾವು ಬ್ರಾಹ್ಮಣರು ಮೊಟ್ಟೆ ತಿನ್ಬೋದಾ? ನೋಡಿ, ನೀವು ವೆಸ್ಟ್ ಬೆಂಗಾಲ್ ಹೋದ್ರೆ ಮೀನನ್ನ ಸಮುದ್ರದ ಬದನೆಕಾಯಿಯಿಂದ ಬ್ರಾಹ್ಮಣರು ತಿಂತಾರೆ. ಅದೇ ಸ್ಟೈಲ್ನಲ್ಲಿ ನಾನು ಹೇಳಿದೆ, ದಯವಿಟ್ಟು ನೀವು ಬ್ರಾಹ್ಮಣರಾದ್ರೂ ಕೂಡ ಕೋಳಿ ಮೊಟ್ಟೆಯನ್ನು ತಿನ್ನಿ. ಕೋಳಿ ಮೊಟ್ಟೆ ನಾನ್ ವೆಜಿಟೇರಿಯನ್ ಅಲ್ಲ. ಹೆಂಗ್ರಿ ಡಾಕ್ಟ್ರೆ ಹೇಳ್ತೀನಿ, ಇಟ್ಸ್ ನಾನ್ ಫರ್ಟಿಲೈಸ್ಡ್ ಎಗ್. ಯಾವ ಮೊಟ್ಟೆ ಫರ್ಟಿಲೈಸ್ ಆಗಲ್ಲ ಅಥವಾ ಮರಿ ಆಗಲ್ವಲ್ಲ, ಕಾವು ಕೊಟ್ರೆ ಅದು ವೆಜಿಟೇರಿಯನ್ ಫುಡ್. ಕೋಳಿ ನಾನು ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್ ಅಲ್ಲ, ಐ ಮೀನ್ ಎಗ್ಗೇರಿಯನ್ ಅಂತಾರೆ ಕೆಲವರು. ದಯವಿಟ್ಟು ದಿನಕ್ಕೊಂದು ಮೊಟ್ಟೆ ತಿನ್ನಿ, ನಾನು ತಿಂತೀನಿ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಲಿಂಗಾಯತರು ಡಾಕ್ಟ್ರೆ ನಾವು ತಿನ್ನಲ್ಲ ಅಂತಾರೆ, ನಾವು ಗೌಡರು ಡಾಕ್ಟ್ರೆ ಆದರೆ ಶನಿವಾರ ಆಂಜನೇಯನ ಪೂಜೆ ಮಾಡ್ತೀವಿ, ಸೋಮವಾರ ತಿರುಪತಿಗೆ ಹೋಗ್ತೀವಿ, ನಾವು ಮೊಟ್ಟೆ ತಿನ್ನಲ್ಲ ಅಂತಾರೆ. ದಿನದಲ್ಲಿ 6 ದಿನ ದಿನಕ್ಕೊಂದು ಮೊಟ್ಟೆ. ಇದು ಇವತ್ತು ನನಗೆ ರಿಯಲೈಸ್ ಆಗ್ತಾ ಇದೆ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗೆ ನನ್ನ ಅಮ್ಮನಿಗೆ ನಾವು 7 ಜನ ಮಕ್ಕಳು, ಮೊದಲನೇವ್ರು ನಾನು. ನಾವೆಲ್ಲ ಹೊಲದಲ್ಲಿ ಕಲ್ಲಾಯಕ್ಕೆ ಕಳಿಸೋರು. ಬೆಳಿಗ್ಗೆ ಹೋಗೋವಾಗ 1966 ಬರಗಾಲದ ಸಮಯ, ತಿನ್ನಕ್ಕೂ ಗತಿ ಇರ್ತಿರಲಿಲ್ಲ. ಸೀಕು ಬೆಲ್ಲ ತಿಂದು ಹೋದ್ರೆ ನಮ್ಮ ಅಮ್ಮ ಊಟ ತರೋದು ಹೊಟ್ಟೆ ಅಷ್ಟು ಹೋಗಿರೋದು. ಆದರೆ ನಮ್ಮ ಮನೆಯಲ್ಲೇ ಕೋಳಿ ಮೊಟ್ಟೆ, ನಾಟಿ ಕೋಳಿ ಇರೋ ಸಾಕಿರೋ ಕೋಳಿ ಮೊಟ್ಟೆ ಇಡೋರು ಆ ದನಿಗೆ ಹೊಟ್ಟೆ ಒಳಗೆ. ನಮ್ಮ ಅಮ್ಮ ಒಂದು ಮೊಟ್ಟೆ ಬೇಯಿಸ್ಕೊಟ್ಬಿಟ್ಟಿದ್ದಾರೆ ನನಗೆ. ಅಲ್ಡೋವರು ಹೊಟ್ಟೆ ಸಿಗ್ತಾ ಇರಲಿಲ್ಲ. ಅದು ನನ್ನ ಅಮ್ಮನಿಗೆ ಗೊತ್ತಿಲ್ಲ. ನಾನು ಇವಾಗ ಡಾಕ್ಟರ್ ಆಗಿ ನನಗೆ ಗೊತ್ತು, ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಮೊಟ್ಟೆಯಲ್ಲಿ 13 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರುತ್ತೆ. ನಿಮ್ಗೆ ಒಂದೇ ಕನ್ಫ್ಯೂಷನ್, ಆಂಜನಪ್ಪ ಹೇಳ್ದಂಗೆ ಆ ಬಂಡಾರ ತಿನ್ಬಿಟ್ರೆ ನಮ್ದು ಹೃದಯಕ್ಕೆ ತೊಂದರೆ ಆಗಲ್ವಾ ಅಂತ. ವಿಜ್ಞಾನ ಹೇಳ್ತಾ ಇದ್ದೀನಿ, ದೇರ್ ಆರ್ 2 ಟೈಪ್ಸ್ ಆಫ್ ಕೊಲೆಸ್ಟ್ರಾಲ್. ನಿಮ್ಗೆಲ್ಲರೂ ಕೂಡ ಮಾತಾಡ್ತಿದ್ರೆ ಕೊಲೆಸ್ಟ್ರಾಲ್ ಅಂತೀರಿ, ಲಿಪಿಡ್ ಪ್ರೊಫೈಲ್ ಅಂತೀರಿ. ನನ್ನ ಮಾತನ್ನು ಕೇಳಿ, ದೇರ್ ಆರ್ 2 ಟೈಪ್ಸ್ ಆಫ್ ಕೊಲೆಸ್ಟ್ರಾಲ್. HDL ಇಸ್ ಎ ಗುಡ್ ಕೊಲೆಸ್ಟ್ರಾಲ್, LDL ಇಸ್ ಎ ಬ್ಯಾಡ್ ಕೊಲೆಸ್ಟ್ರಾಲ್. ನಿಮ್ಮ ಭಂಡಾರದಲ್ಲಿ, ಕೋಳಿ ಮೊಟ್ಟೆಯ ಭಂಡಾರದಲ್ಲಿ HDL ಜಾಸ್ತಿ ಇರುತ್ತೆ. ದಯವಿಟ್ಟು ಕೋಳಿ ಮೊಟ್ಟೆಯನ್ನು ತಿಂದರೆ ನಿಮ್ಮ ಹೃದಯಕ್ಕೆ ಪ್ರೊಟೆಕ್ಷನ್ ಸಿಗುತ್ತೆ. ಈ ಮಾತುಗಳು ನಾವು ಯಾಕೆ ಹೇಳಬೇಕು ಅಂದ್ರೆ, ವಿಜ್ಞಾನಿಗಳಾಗಿ ಹೇಳಿದ್ರೆ ನಿಮ್ಗೆ ಅದರ ಅರ್ಥ. BM ಹೆಗ್ಡೆ ಅವರು ನನ್ನ ಟೀಚರ್, ಅವರು ಕೂಡ ಬಹಳ ಯೂಟ್ಯೂಬ್ ಪಾಪ್ಯುಲರ್ ಫಿಸಿಷಿಯನ್. ಅವ್ರು ಒಬ್ರು ಕೇಳ್ತಾರೆ, ಡಾಕ್ಟ್ರೆ ಮೊಟ್ಟೆ ಹಳದಿ ತಿನ್ಬೇಕಾದ್ರೆ ನೀವು ಹಳದಿ ತಿಂದಾದ್ರೂ ಮೊಟ್ಟೆನೇ ತಿನ್ಬೇಡಿ ಅಂತ. ಅವರು ಎಷ್ಟು ಇಂಪಾರ್ಟೆಂಟ್ ನೋಡಿ. ಇವತ್ತಿನ ಸಾಧಕರಲ್ಲಿ ನಮ್ಮ ಜಯದೇವ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಇದ್ದಾರೆ, ಅವ್ರ ಮಿಸಸ್ ಕಾಣ್ತಾ ಇದ್ದಾರೆ. ನಾನು ಬಹಳ ಖುಷಿ ಆಯಿತು. ಒಬ್ಬ ವೈದ್ಯರು ಕೂಡ ಇಲ್ಲಿದ್ದಾರೆ, ಇವತ್ತಿನ ಪ್ರಶಸ್ತಿಯನ್ನು ಸ್ವೀಕರಿಸ್ತಿದ್ದಾರೆ. ದಯವಿಟ್ಟು ನಮ್ಮ ಮಾತಿಗೆ ಗೌರವ ಕೊಡಿ, ಇಷ್ಟೇ, ಇನ್ನೇನಿಲ್ಲ. ಈ ಸಂಸ್ಥಾಪಕ ಪ್ರೆಸಿಡೆಂಟ್ ಜೊತೆಯಲ್ಲಿ ಇರ್ತಕ್ಕಂಥ ವೈಸ್ ಪ್ರೆಸಿಡೆಂಟ್. ಅದಕ್ಕೆ ನನ್ನನ್ನು ಆಕ್ಚುಲಿ ಫಸ್ಟ್ ಪಾರ್ಟ್ ನನಗೆ ಕೊಡ್ತಾರೆ ಅಂದ್ಕೊಂಡ್ಬಿಟ್ರು. ಅದಕ್ಕೆ ನನಗೆ ಅನಿಸಿದ್ದು, ನಾನು ಐ ಆಲ್ವೇಸ್ ಗಿವ್ ಅನ್ಪ್ರಿಪೇರ್ಡ್ ಟಾಕ್. ನಮ್ಮ ಮನಸ್ಸಿನಲ್ಲಿ ಏನು ವಿಜ್ಞಾನ ಇರುತ್ತಲ್ಲ, ಅದನ್ನು ನಿಮಗೆ ಕರೆಕ್ಟಾಗಿ ಹೇಳುವಂಥ ಆ ವಿದ್ಯೆ ದೇವರು ನನಗೆ ಕೊಟ್ಟಿದ್ದಾರೆ. ಇದು ಇನ್ನೊಂದು ತಿಳ್ಕೊಂಬಿಡಿ, ತುಂಬ ಜನ ಡಾಕ್ಟರ್ಸ್ ಇದ್ದೀವಿ, ಪ್ರೇಯರ್ ಮಾಡಿದ್ವಿ ಇಷ್ಟು ಚೆನ್ನಾಗಿ. ಇಲ್ಲಿನ ಊರಿನ ಹೆಣ್ಮಕ್ಳು ಪ್ರೇಯರ್, ನಮ್ಮ ಪ್ರೇಯರ್ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀವಿ. ವೈದ್ಯರು, IMA ಪ್ರೇಯರ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ನಾವೆಲ್ಲ ಡಾಕ್ಟರ್ಸ್ ಹೇಳ್ತೀವಿ. ನಮ್ಮ ಪ್ರೇಯರು ಮೊದಲನೇ ಪ್ರೇಯರು, ಯಾರಿಗೂ ರೋಗ ರುಜಿನಗಳು ಬರದಿರಲಿ, ಯಾರಿಗೂ ಕಷ್ಟಗಳು ಬರದಿರಲಿ. ನನಗೆ ಯಾರೋ ಒಬ್ರು ಕೇಳಿದ್ರು, ಅಲ್ರಿ ಡಾಕ್ಟ್ರೆ ನಮಗೆ ರೋಗ ರುಜಿನ ಬಂದಿದ್ರೆ ನಿಮ್ಗೇನ್ರಿ ಪಂಗು ಅಂತ. ನನ್ನ ಪ್ರೇಯರ್ ಆದ್ಮೇಲೂ ಕೂಡ ನಿಮ್ಗೇನಾದ್ರೂ ಕಾಯಿಲೆ ಬಂದ್ರೆ ನಿಮ್ಮ ಜೀವ ಉಳಿಸುವಂತ ಆ ವಿದ್ಯೆ ದೇವರು ನಮಗೆ ಕೊಟ್ಟಿದ್ದಾನೆ. ಅದರಿಂದ ನಿಮ್ಮ ಜೀವ ಉಳಿಸ್ತೀವಿ. ನಾವು ಯಾವತ್ತೂ ಕೂಡ ನಿಮಗೆ ಕಾಯಿಲೆ ಬರಲಿ, ನೀವು ನಮ್ಮ ಹತ್ರ ಬರಲಿ. ಆ ಸ್ವಾಮೀಜಿ ಹೇಳ್ದಂಗೆ ಪೇಷಂಟ್ಗಳಿಗೆ ಪೈಸಾ ಬಿಡಲಿ, ಡಾಕ್ಟರ್ ಖುಷಿ ಆಗುತ್ತೆ. ದಯವಿಟ್ಟು ತಪ್ಪಿನ ಇಂಥ ಬುದ್ಧಿ ನಮಗಿಲ್ಲ. ನೀವು ದಯವಿಟ್ಟು ಆ ರೀತಿ ತಿಳ್ಕೊಬೇಡಿ. ಇವತ್ತಿನ ಈ ಕಾರ್ಯಕ್ರಮ ಶ್ರಮಜೀವಿಗಳಿಗೆ ಈ ಬಹುಮಾನ ಕೊಡೋದು ಇರುತ್ತಲ್ಲ, ನಿಜವಾಗಿ ಬಹಳ ಇಂಪಾರ್ಟೆಂಟ್. ಜೀವನದಲ್ಲಿ ಯಾರನ್ನಾದ್ರೂ ಹೊಗಳ್ಬೇಕಾದ್ರೆ ಪಬ್ಲಿಕ್ನಾಗ ಹೊಗಳ್ಬೇಕಂತೆ, ಯಾರನ್ನಾದ್ರೂ ಬೈಬೇಕಾದ್ರೆ ಪ್ರೈವೇಟ್ನಾಗ ಬೈಬೇಕಂತೆ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಎಲ್ಲ ರಿವರ್ಸ್ ಏನು, ಯಾರಂದ್ರೆ ಅವರು ಖಂಡನ್ ಮಾಡ್ತಾರೆ. ಆದರೆ ನಮ್ಮ ಸಂಸ್ಥೆ, ಹೆಮ್ಮೆಯ ಸಂಸ್ಥೆ, ವಿಜ್ಞಾನ ಸಂಸ್ಥೆ, ಪ್ರತಿ ವರ್ಷ ಕಾಯಕ ಯೋಗಿಗಳನ್ನ H. ನರಸಿಂಹಯ್ಯನವರು ನನ್ನ ಉಪಾಧ್ಯಾಯರು, ಅವರ ಹೆಸರಿನಲ್ಲಿ ಅದ್ಭುತ ಕಾರ್ಯಕ್ರಮ ಮಾಡ್ತಾರೆ. ಈ ಐಡಿಯಾವನ್ನೆಲ್ಲ ಶುರು ಮಾಡಿದರೆ ಒಬ್ಬ ಉಪಾಧ್ಯಾಯ. ಇನ್ನೆಷ್ಟೇ ಮಾತನಾಡಿದೆ, ನನಗೆ ಬಹಳ ಹೆಮ್ಮೆ ಅನ್ನೋದು, ಅನೇಕ ವೃತ್ತಿಯ ಜನಗಳು ಇದ್ದೀರಿ. ಪ್ರತಿಯೊಂದು ವೃತ್ತಿಯೂ ಕೂಡ ಇಂಪಾರ್ಟೆಂಟ್.
ನೋಡಿ ಜಗನೆಲ್ಲ ಕ್ಲೀನ್ ಮಾಡಿ ಮ್ಯಾಟ್ ಹಾಕ್ತಿದ್ರೆ ನಾವು ಕಾರ್ಯಕ್ರಮದಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಎಲ್ಲೋ ಒಂದ್ ಕಡೆ ವೈದ್ಯ ನಾರಾಯಣೋ ಹರಿ ಅಂತಾರೆ. ಎರಡು ವೃತ್ತಿಗಳು ಅತ್ಯಂತ ಶ್ರೇಷ್ಠ ವೃತ್ತಿಗಳು ಅಂತಾರೆ. ಅದು ನಿಜ. ವೈದ್ಯ ವೃತ್ತಿ ಇದೆಯಲ್ಲ, ಇದೊಂದು ಅದ್ಭುತವಾದ ವೃತ್ತಿ. ಬಟ್ ನಾನು ಈಚೀಚೆಗೆ ನಿಮ್ಗಳಿಂದನೋ ಅಥವಾ ನಮ್ಮಗಳ ತಪ್ಪಿಂದನೋ ಗೊತ್ತಿಲ್ಲ, ಅದಕ್ಕೆ ಗೌರವ ಕಡಿಮೆ ಆಗೋಗ್ಬಿಟ್ಟಿದೆ. ನಾನು ಹೆಂಗ್ ಡಾಕ್ಟರ್ ಇದ್ದಾಗ ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯ ನಾರಾಯಣೋ ಹರಿ ಅಂದರೆ ಅದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನ್ಸೋದು. ಆದರೆ ಇವತ್ತು ನಾನು ಭಾಳ ಕಡೆ ಭಾಷಣ ಮಾಡೋಣ, ಅಣ್ಣ ನಾನು ನಾರಾಯಣ ಅಲ್ಲ ಆಂಜನಪ್ಪ, ವೈದ್ಯ ನಾರಾಯಣೋ ಹರಿ ಅನ್ಬೇಡ, ರೌಂಡ್ ಹೆಚ್ಚು ಕಮ್ಮಿ ಆದರೆ ನನ್ನ ಬಟ್ಟೆ ಬೇಡ ಅಂತ. ಡಾಕ್ಟರ್ಗಳು ಹೆಂಗೆ ಹೆಚ್ಚಾಗ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ. ಅದು ತಪ್ಪು, ಮಾಡಲಾಗ ಆಗುತ್ತೆ. ಅದೊಂದು ಇಂಪಾರ್ಟೆಂಟ್. ಅತ್ಯಂತ ಗೌರವಾನ್ವಿತ ವೃತ್ತಿ ಅಂದರೆ ಒಂದು ಉಪಾಧ್ಯಾಯ ವೃತ್ತಿ. ಅದು ನೀವು ನೋಡಿ, ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಒಬ್ಬ ಪ್ರೈಮ್ ಮಿನಿಸ್ಟರ್ ಯಾವ್ದಾದ್ರು ಖಾಲಿ ಬಿಡ್ತಾನೆ ಅಂದರೆ ಟೀಚರ್ ಓನ್ಲಿ. ಸೊ ಅಂಥ ವೃತ್ತಿ ಮಾಡಿದಂಥ ಉಲ್ಕನ್ ನಟರಾಜ್ ಅವರು ನನಗೆ ಹೆಮ್ಮೆ ಅಂದರೆ ನಾನು ಐ ಆಮ್ ಆಲ್ಸೋ ಎ ಟೀಚರ್. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಟೀಚರ್ಸ್ ಇದ್ರೆ ಹೆಮ್ಮೆ ಪಡಿ. ಕೊನೆಯದಾಗಿ ನನ್ನ ಕರ್ತವ್ಯ ನಿಮ್ಮೆಲ್ಲರೂ ಕೂಡ 100 ವರ್ಷ ಬದುಕುರಿ ಅಂತ ಹೇಳೋದು. ನಾನು 100 ವರ್ಷ ಬದುಕ್ತೀನಿ ಅಂತ ಸುಲಭ ಅಲ್ಲ. ಖುಷಿಯಿಂದ ಬದುಕೋದು, ಯಾರಿಗೂ ಹೊರೆಯಾಗದಂತೆ ಬದುಕೋದಿದೆಯಲ್ಲ. ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ 111 ವರ್ಷ ಬದುಕಿದ್ರು, ಸೇವೆ ಮಾಡಿಕೊಂಡದ್ದು. ಇಷ್ಟು 3 ರೀತಿಯ ಸೇವೆ. ಅವ್ರ ಥರ ನಾವು ಬದುಕಬೇಕು. ಆಕ್ಚುಲಿ ಅವ್ರಿಗೆ 120 ವರ್ಷ ಬದುಕಿದ್ರು. ಅವ್ರ ಡೇಟ್ ಆಫ್ ಬರ್ತು ಸರಿಯಾಗಿ ಹೋಗಿ ಅಂದರೆ ಹುಟ್ಟಿದ ಡೇಟ್ ಯಾರು ಕಲ್ಲಲ್ಲಿ ಬರ್ತಿರಲಿಲ್ಲ. ನಾನು 1695 ಆಕ್ಚುಲಿ ಅಲ್ಲ, ನನಗೆ ಗೊತ್ತೂ ಇಲ್ಲ. ನಮ್ಮ ಅಮ್ಮ ಹೇಳಿದ್ದು, ಸ್ಕೂಲಿಗೆ ಕರ್ಕೊಂಡು ಹೋದ ನಿಮ್ಮ ಅಪ್ಪ, ಕಿವಿ ಹಿಡ್ಕೊಂಡು ಮೇಲೆ 1695 ಅಂತ ಬರ್ಬಿಟ್ಟು 1695 ಯಾರು ಇದೆಯೋ ಅವ್ರು ನಿಜವಾದ ಡೇಟ್ ಅದಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ 100 ವರ್ಷ ಬದುಕಬೇಕು. ಯಾಕಂದ್ರೆ ದೇವರು ಕೊಟ್ಟರು ನಿಮಗೆ 100 ವರ್ಷ ಅಲ್ಲ, 120 ವರ್ಷ. ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, 3 ಕತ್ತೆಯ ವಯಸ್ಸು ಮನುಷ್ಯನಿಗೆ ಕೊಟ್ಟಿದ್ದಾನೆ ದೇವರು. ನೀವು 120 ಬದುಕಲ್ಲ ಆದ್ರೂ ಕೂಡ 100 ವರ್ಷ ಆದ್ರೂ ಬದುಕಿ. 100 ವರ್ಷ ಬದುಕೋದು ಹೆಂಗೆ ಡಾಕ್ಟ್ರೆ? ಸಿಂಗಲ್ ಫಾರ್ಮುಲಾ. ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ, ನಮ್ಮ ದೇವರಹಳ್ಳಿ ತಾಲೂಕಿನವರು ಗುಂಡಪ್ಪನವರು ಅದ್ಭುತವಾದ ಮಂಕುತಿಮ್ಮನ ಕಗ್ಗ. ಆ ಒಂದೊಂದು ಕಗ್ಗಕ್ಕೂ ಒಂದೊಂದು ನೋಬೆಲ್ ಪ್ರೈಸ್ ಕೊಡ್ಬೇಕಾದ್ರೆ ಚೆನ್ನಾಗಿದೆ. ಅನ್ಫಾರ್ಚುನೇಟ್ಲಿ ಅವ್ರ ಸಿಗಬೇಕಾಗಿದ್ದು ಸಿಗಲಿಲ್ಲ. ಅದನ್ನು ಒಂದು ಕಗ್ಗ ಹೇಳಿ ನಾನು ಮಾತು ಮುಗಿಸ್ತೀನಿ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗುತ್ತ ಬಾಳು, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ಮನುಷ್ಯ ನಗರಕ್ಕೆ ಇರಬೇಕು, ಖುಷಿಯಾಗಿರ್ಬೇಕು. ನಾನು ಇದನ್ನ 40 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಪರಿಷತ್ತಿನ ಹಿನ್ನೆಲೆ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಡಾಕ್ಟರ್ ವಿಠಲ್ ನಟರಾಜ್ ಅವರು ಮಾತನಾಡಿದ್ದಾರೆ. ನಮಸ್ಕಾರ. ಅದೇ ನಮ್ಮ ಸಂಸ್ಕೃತಿ. ಸ್ನೇಹಿತರೆ, ವೇದಿಕೆಯ ಮೇಲೆ ಆಸೀನರಾಗಿರುವ ಘನವೆತ್ತ ಸೌಮ್ಯವಾದಿ ಡಾಕ್ಟರ್ A.S. ಕಿರಣ್ ಕುಮಾರ್ ಅವರೇ, ಹಾಗೆ ಬಾಂಧವ್ಯದ ಸೆಲೆ ಬಗ್ಗೆ ಮಾತನಾಡಿದಂತಹ, ನಗ್ನಗ್ತಾ ನಡೆಸ್ತಾ ಇರುವಂತಹ ಕಲೆಗಾರ, ವೈದ್ಯಗಾರ, ಡಾಕ್ಟರ್ ಆಂಜನಪ್ಪನವರೇ, ಎಲ್ಲ ವೇದಿಕೆಯ ಮೇಲೆ ಇರುವ ಸಭ್ಯ ಸಜ್ಜನ ಬಂಧುಗಳೇ, ವೇದಿಕೆಯ ಮುಂಭಾಗ ಇರುವ ಸಭ್ಯರೇ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಪ್ರಾರಂಭವಾಗಿ 5 ವರ್ಷ ತುಂಬಿತು. ಮೊದಲನೇ ವರ್ಷದಲ್ಲಿ ಗುರುತಿಸಬೇಕು, ನಾವು ಒಂದು ಪ್ರಶಸ್ತಿ ಕೊಟ್ಟರೆ 100 ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಮೊದಲು ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಆಗಿದ್ದು ಮೇ 1ನೇ ತಾರೀಕು. ಮೇ 1ನೇ ತಾರೀಕಿಗೆ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಕಾರ್ಮಿಕ ದಿನಾಚರಣೆ. ಇವತ್ತು ವಿಶ್ವ ಜಗತ್ ಕಂಡಂತಹ ಸೌಮ್ಯವಾದಿ, ಮೌನವಾಗಿ ಜಗತ್ತನ್ನು ಗೆದ್ದಂಥವರು ಬುದ್ಧ. ಇವತ್ತು ಬುದ್ಧ ಪೂರ್ಣಿಮೆಯೂ ಕೂಡ ಬುದ್ಧ ಮನದಿಂದ ಜಗತ್ತನ್ನು ಗೆದ್ದು, ಕಾಯಕದಿಂದ ಇಡೀ ಜಗತ್ತನ್ನು ಗೆದ್ದಂಥವರು ಬಸವಣ್ಣ, ಲಿಖಿತದ ಮುಖಾಂತರ ಇಡೀ ಜಗತ್ತನ್ನು ಗೆದ್ದಂಥವರು ಅಂಬೇಡ್ಕರ್. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಕೊಂಡ್ರೆ ಸಾಲದು, ಅವರ ಅನುಯಾಯಿಗಳಾಗಬೇಕಾಗಿದೆ. ನಾವು ಅವರ ಮಾರ್ಗದಲ್ಲಿ ನಡೆಯಬೇಕಾಗಿದೆ.
ಜಿಲ್ಲೆಯ ಜಿಲ್ಲಾಧ್ಯಕ್ಷಗಳು ಅತ್ಯಂತ ಗೌರವಿತವಾಗಿ ವೇದಿಕೆಗೆ ಅವರನ್ನ ಕರೆದುಕೊಂಡು ಬರ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಐದನೇದಾಗಿ ಸಿ.ಕೆ. ಬಾಬು ಅವರು ಚಿಕ್ಕಬಳ್ಳಾಪುರದವರು. ಐದನೇದಾಗಿ ಸಿ.ಕೆ. ಬಾಬು ಅವರು ಚಿಕ್ಕಬಳ್ಳಾಪುರದಿಂದ. ಆರನೇದಾಗಿ ಕೆ.ಆರ್. ನರಸಿಂಹಪ್ಪ ಚಿತ್ರದುರ್ಗ ಜಿಲ್ಲೆಯ ಕೆ.ಎಂ. ವೀರೇಶ್ವರ ಅವರು ಅವರನ್ನ ಜಿಲ್ಲಾಧ್ಯಕ್ಷರು ವೇದಿಕೆಗೆ ಕರೆದುಕೊಂಡು ಪ್ರಶಸ್ತಿ ಪುರಸ್ಕೃತರ ಆಯಾ ಜಿಲ್ಲೆಯ ಪ್ರಶಸ್ತಿ ಪುರಸ್ಕೃತರ ಹಿಂಭಾಗದಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆ ಎಲ್ಲ ಉಸ್ತುವಾರಿಯನ್ನು ನಾನು ನೋಡ್ಕೊಳ್ಬೇಕು. ಹಿಂದ್ಗಡೆಯಿಂದ ಬನ್ನಿ. ಒಂದು ಚಪ್ಪಾಳೆ ತಟ್ಟಿ. ನೀವು ಕಟ್ಟಕ್ಕಾಗಲ್ಲ. ನಿಮ್ಮ ಸಾಧನೆ ತಿಳ್ಕೊಳ್ಳಿ. ಬಸವಣ್ಣ ಇದ್ದಾರೆ, ಶಿವಕುಮಾರ ಸ್ವಾಮೀಜಿ ಇದ್ದಾರೆ. 113 ವರ್ಷಗಳ ಕಾಲ ತ್ರಿವಿಧ ದಾಸೋಹ ಮಾಡಿದ ಕರ್ನಾಟಕಕ್ಕ ಜಗತ್ತು ಕಂಡಂತ ಏಕೈಕ ಶರಣ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿದ್ದಾರೆ. ಆ ಫೋಟೋ, ಬಸವಣ್ಣ ಫೋಟೋ ಬರೀ ಮನೆಯಲ್ಲಿದ್ದೇ ಆಗಲ್ಲ, ಅವರ ಅನುಯಾಯಿಗಳಾಗಬೇಕು, ಬದುಕನ್ನು ಕಟ್ಟಿಕೊಳ್ಬೇಕು. ನಮ್ಮ ಪರಿಷತ್ ಸದಾ ನಿಂದೆ ಇದೆ, ನಿಮ್ಮ ಜೊತೆ ಇರುತ್ತೆ. ಜೋರಾಗಿ ಹಿಂದ್ಗಡೆ ಇರೋರು ಎಲ್ಲರೂ ಪುಷ್ಪ ನಮನ ಹಾಕಬೇಕು. ಪುಷ್ಪ ನಮನ ನಮ್ಮ ಮನೆಯ ಕಣ್ಣುಗಳಿವೆ, ಈ ಜಗತ್ತಿನ ಕಣ್ಣುಗಳಿವೆ. ಇವರಿಗೆ ನಮ್ಮ ಪರಿಷತ್ ವತಿಯಿಂದ ಕಣ್ಣಲ್ಲಿ ಕಣ್ಣಾಗಿ ಹೇಳಿ ಪ್ರಶಸ್ತಿ ಕೊಟ್ಟು ಗೌರವ ಕೊಟ್ಟು ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದಾರೆ.
ಕುಟುಂಬವನ್ನ ಜನಪದ ಲೋಕಕ್ಕೆ ಮುಳುವಾಗಿಟ್ಟಂತ ನಮ್ಮ ಅಕ್ಕ ಸವಿತಕ್ಕ ಮಾತಾಡೋದು ಬೇಡ, ಒಂದು ವಚನ ಹೇಳ್ತಾರೆ. ಕುಲಬೇಡ ಕಳಬೇಡ ಕುಲಬೇಡ ಕಳಬೇಡ ಕುಲಬೇಡ ಕಳಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಮುನಿಯಬೇಡ ಅನ್ಯರಿಗೆ ಅಸತ್ಯ ಪಡಬೇಡ. ಹೈನುಗಾರಿಕೆ ಮಾಡಿ ಯಾವ ಗಂಡನು ಬೇಡ, ಮಕ್ಕಳು ಬೇಡ, ನನ್ನ ಮಕ್ಕಳೇ ನನ್ನ ಗಂಡನೇ ಹಸು ಅಂತ ಹೇಳಿ ಇವತ್ತು ಕೂಡ ಚಾಲೆಂಜ್ ಆಗಿ ರಾಜ್ಯದ ರೈತ ಮಹಿಳೆ MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.